So today we are going to begin with the second chapter of Business Statistics paper 2, that is normal distribution. So ಮೊದಲೇ ಹೇಳಿದಾಗೆ normal distribution is one of the important distribution under continuous probability distribution. So ಇಲ್ಲಿ ಬೇರೆ distributions ಗಳು ಬಂದ್ರೂ ಕೂಡ ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಮೇನ್ಲಿ ಯೂನಿವರ್ಸಲಿ ಯೂಸ್ ಆಗಿರುವಂತದ್ದು ಅಪ್ಲೈ ಆಗ್ತಾ ಇರೋದಂಥದ್ದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಹಾಗಾಗಿ ಇದನ್ನ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, it is, as I said, it is the most important and universally accepted continuous probability distribution. Okay, so ಕಂಟಿನ್ಯೂಸ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂದಾಗ ನಮ್ಗೆ ಮೊದಲ ನೆನಪಿಗೆ ಬರೋದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಈ ಡಿಸ್ಟ್ರಿಬ್ಯೂಷನ್ಗೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ಜೊತೆಗೆ ಗೌಸಿಯನ್ ಡಿಸ್ಟ್ರಿಬ್ಯೂಷನ್ ಅಂತಾನು ಕೂಡ ಕರೀತಾರೆ. ಬಿಕಾಸ್ he was the first person to put forth normal distribution. ಸೊ ಅವರು ಇದನ್ನ ಫಸ್ಟ್ ಪುಟ್ ಫೋರ್ತ್ ಮಾಡಿರೋದ್ರಿಂದ ಅವ್ರ ಹೆಸರಿಂದಾನು ಕೂಡ ನಾವು ಈ ಡಿಸ್ಟ್ರಿಬ್ಯೂಷನ್ ಅನ್ನ ಕರಿತೀವಿ. ಸೊ ಗೌಸಿಯನ್ ಡಿಸ್ಟ್ರಿಬ್ಯೂಷನ್ ಇಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ನಾವು ಹೇಗೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ 2 ಪ್ಯಾರಾಮೀಟರ್ ಬಂತು, ಅದು ಹೇಗಿರತ್ತೆ, ಅದರದ್ದು ಪ್ರೊಬಾಬಿಲಿಟಿ ಮಾಸ್ ಫಂಕ್ಷನ್ ಹೇಗಿರತ್ತೆ ನೋಡಿದ್ವಿ. ಅದೇ ರೀತಿ ಪಾಯ್ಸಾನ್ ಡಿಸ್ಟ್ರಿಬ್ಯೂಷನ್, ಸೊ ಯಾವಾಗ ಪಾಯ್ಸಾನ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ, ಅಲ್ಲಿ ಪ್ಯಾರಾಮೀಟರ್ಸ್ ಯಾವ್ದು ಬರುತ್ತೆ, ಹೇಗ್ ಬಿಹೇವ್ ಮಾಡತ್ತೆ, ಅದನ್ನೆಲ್ಲ ನೋಡಿದ್ವಿ. ಸೊ ನೌ ವಿ ಆರ್ ಗೋಯಿಂಗ್ ಟು ಸಿ the same about normal distribution. So like binomial distribution, normal distribution ಗೂ ಕೂಡ 2 ಪ್ಯಾರಾಮೀಟರ್ಸ್ ಗಳು ಬರುತ್ತೆ. ಸೊ ಒಂದು ಮೀನ್, ಇನ್ನೊಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್. Okay, so the two parameters which we can see in normal distribution is mean and standard deviation. So ಹಾಗಾಗಿ ನಾವು ಡಿಸ್ಕ್ರೀಟ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ನೋಡಿದಾಗ ಅಲ್ಲಿ ಪ್ರೊಬಾಬಿಲಿಟಿ ಮಾಸ್ ಫಂಕ್ಷನ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಆದ್ರೆ ಇಲ್ಲಿ ಪ್ರೊಬಾಬಿಲಿಟಿ ಡೆನ್ಸಿಟಿ ಫಂಕ್ಷನ್ ಅಂತ ಕರಿತೀವಿ. ಸೊ ಅಲ್ಲಿ PMF ಇದ್ದಿದ್ದು ಇಲ್ಲಿ PDF ಆಗತ್ತೆ. ಓಕೆ, ಪ್ರೊಬಾಬಿಲಿಟಿ ಡೆನ್ಸಿಟಿ ಫಂಕ್ಷನ್. ಸೊ ಹೌ ಇಸ್ ದಿಸ್ ಕ್ಯಾಲ್ಕುಲೇಟೆಡ್? 1 divided by standard deviation into square root of 2 pi, okay, into e raised to minus 1 by 2 into x minus mean divided by standard deviation. So x is the variable. So ಅದೇನ್ ಫ್ಯಾಕ್ಟರ್ ನಾವು ಫೈಂಡ್ ಔಟ್ ಮಾಡೋದಿರತ್ತೆ, that is x. Okay, pi ಮತ್ತೆ e, these are constants. Okay, so these are constants. pi ವ್ಯಾಲ್ಯೂ ನಮಗೆ ಗೊತ್ತು 3.14 ಇದೆ. ಈ ವ್ಯಾಲ್ಯೂನು ಕೂಡ ನಾವು ಪಾಯ್ಸಾನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನೋಡಿದ್ವಿ 2.718 ಇರುತ್ತೆ. ಓಕೆ, ಸೊ ಪೈ ಮತ್ತೆ ಈ ಎಕ್ಸ್ಪೋನೆಂಟ್ಸ್ ಏನಿದೆ ಅದು ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ, 3.14 and 2.718. ಮೀನ್ ನಾವು ಫೈಂಡ್ ಔಟ್ ಮಾಡಬೇಕು ಅಥವಾ ಕೊಟ್ಟಿರ್ತಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂನ ಅಷ್ಟೇ ಸಬ್ಸ್ಟಿಟ್ಯೂಟ್ ಮಾಡಿ we will be finding out the probability density function. ಸೊ ಈಗ ಕಮಿಂಗ್ ಟು ವೇರಿಯನ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೊತ್ತು ಅಂತಂದ್ರೆ ವೇರಿಯನ್ಸ್ ಕೂಡ ಈಸಿಲಿ ಕ್ಯಾಲ್ಕುಲೇಟ್ ಮಾಡಬಹುದು. ವೇರಿಯನ್ಸ್ ಗೊತ್ತು ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೊತ್ತು ಅಂತಂದ್ರೆ ವೇರಿಯನ್ಸ್ ಅನ್ನ ಮಾಡಬಹುದು. ಸೊ ವೇರಿಯನ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ತೆಗೆದ್ರೆ ನಮ್ಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ವೇರಿಯನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿರುತ್ತೆ ಅದರದ್ದು ಸ್ಕ್ವೇರ್ ತಗೋಬೇಕು. ಓಕೆ, ಸೊ ಸ್ಕ್ವೇರ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ವೇರಿಯನ್ಸ್. ಸೊ ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಸೊ ನಾವು ಈಗ ನಾರ್ಮಲ್ ವೇರಿಯೇಟ್ ಹೇಗ್ ಬರಿತೀವಿ ಅನ್ನೋದು ನೋಡೋಣ. ಸೊ ನಾರ್ಮಲ್ ವೇರಿಯೇಟ್ ವಿತ್ 2 ಪ್ಯಾರಾಮೀಟರ್ಸ್ mean and standard deviation is denoted by n. Binomial distribution b donate ಆಗ್ತಾ b ಇಂದ ಡಿನೋಟ್ ಆಗ್ತಾ ಇತ್ತು, Poisson distribution P, normal distribution variate that is n. n bracket mean and variance. Okay, so like this we are going to indicate normal variate. Now ಈಗ normal distribution ಅಲ್ಲಿ ಟೋಟಲ್ ಅಗೇನ್ ನಮ್ಗೆ ಬರೋದು 1 ಯೂನಿಟಿ. ಸೊ ಹೇಗೆ ಪ್ರೊಬಾಬಿಲಿಟಿಯಲ್ಲಿ ಎಲ್ಲ ನಾವು ಆಡ್ ಮಾಡಿದ್ಮೇಲೆ ಲಾಸ್ಟ್ 1 ಬರುತ್ತೋ,
ಇಲ್ಲೂ ಕೂಡ ಟೋಟಲ್ ಏರಿಯಾ ಕವರ್ ಏನಾಗತ್ತೆ ಅದರದ್ದು ನಾವು ಟೋಟಲ್ ಮಾಡಿದಾಗ ಇಲ್ಲಿ 1 ಬರುತ್ತೆ. ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿಲ್ ಬಿ ಲೈಕ್ ಅ ಬೆಲ್ ಶೇಪ್ಡ್. ಐ ವಿಲ್ ಶೋ ದಟ್ ಇನ್ ಫರ್ದರ್. ಸೊ ಅಲ್ಲಿ ಆ ಬೆಲ್ ಅಲ್ಲಿ ಏರಿಯಾ ಏನ್ ಕವರ್ ಆಗಿರತ್ತೆ ಅದು ಟೋಟಲ್ ನಾವು ಮಾಡಿದಾಗ ಇಟ್ ಈಸ್ ಯೂನಿಟಿ, ದಟ್ ಈಸ್ 1. ಸೊ ಹಿಯರ್ probability of A is less than X and it is less than B. ಈ ರೀತಿ ನಾವು ಇದನ್ನ ಕೆಲವೊಂದು ಫಿಕ್ಸ್ಡ್ ವ್ಯಾಲ್ಯೂಸ್ ಅನ್ನ ನಾವು ಕೊಟ್ಟಿದ್ದೀನಿ ಇಲ್ಲಿ. ಸೊ A probability of mean minus standard deviation will be less than X and X will be less than or equal to mean plus standard deviation. ಅಂದ್ರೆ ಇದರದ್ದು 0.6826 ಅಥವಾ 68.26%. ಸೊ ಈ ರೀತಿ ಇಲ್ಲಿ ನಾವು 3 ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅವರು ಆಲ್ರೆಡಿ ಫಿಕ್ಸ್ಡ್ ಆಗಿರೋದಂಥದ್ದು. ಸೊ ಹಿಯರ್ ವಿ ನೀಡ್ ನಾಟ್ ಕ್ಯಾಲ್ಕುಲೇಟ್, ದಟ್ ಈಸ್ ಫಿಕ್ಸ್ಡ್. ಸೊ ಮೀನ್ ಮೈನಸ್ 2 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇತ್ತು ಅಂತ ಅಂದಾಗ 95.44% ಆಗತ್ತೆ. ಮೀನ್ ಮೈನಸ್ 3 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದ್ದಾಗ 99.74% ಆಗತ್ತೆ. ಸೊ ಇಲ್ಲಿ ಹೇಳೋದೇನು ಅಂತಂದ್ರೆ ಕವರ್ ಏರಿಯಾ ಕವರ್ ನೀವು ಎಲ್ಲಾನು ತಗೊಂಡ್ ಮಾಡಿದಾಗ ಅದ್ರದ್ದು ವ್ಯಾಲ್ಯೂ 1 ಬರುತ್ತೆ. ಸೊ ಇಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಾವು ಕ್ವಾರ್ಟೈಲ್ಸ್ ಕೂಡ ಫೈಂಡ್ ಔಟ್ ಮಾಡಬಹುದು. ಸೊ ಅದಕ್ಕೆ ಲೋವರ್ ಕ್ವಾರ್ಟೈಲ್, ಸೊ ಕ್ವಾರ್ಟೈಲ್ಸ್ ಅಲ್ಲಿ 3 ವ್ಯಾಲ್ಯೂಸ್ ಬರುತ್ತೆ, ಕ್ವಾರ್ಟೈಲ್ 1, ಕ್ವಾರ್ಟೈಲ್ 2, ಕ್ವಾರ್ಟೈಲ್ 3. ಸೊ ದ ಲೋವರ್ ಕ್ವಾರ್ಟೈಲ್ ವಿಲ್ ಬಿ Q1. ಸೊ Q1 ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಮೀನ್ ಮೈನಸ್ 0.6745 ಸ್ಟ್ಯಾಂಡರ್ಡ್ ಡಿವಿಯೇಷನ್. ದಿಸ್ ಇಸ್ ಫಿಕ್ಸ್ಡ್. ಓಕೆ, ಇದೇ ರೀತಿ ನಾವು ಈ ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ 0.6745 ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಿ ಅದನ್ನ ನಾವು ಮೀನ್ ಇಲ್ಲಿ ಲೆಸ್ ಮಾಡಿದಾಗ ನಮ್ಗೆ ಫಸ್ಟ್ ಕ್ವಾರ್ಟೈಲ್ ಸಿಗತ್ತೆ, ದಟ್ ಈಸ್ ಲೋವರ್ ಕ್ವಾರ್ಟೈಲ್. ದೆನ್ ಅಪ್ಪರ್ ಕ್ವಾರ್ಟೈಲ್, ದಟ್ ಈಸ್ Q3 ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಮೀನ್ ಪ್ಲಸ್ 0.6745 ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕಾಗತ್ತೆ. ಓಕೆ, ಸೊ ದೀಸ್ ಆರ್ ದಿ ಫಿಕ್ಸ್ calculations which we have to follow under normal distribution. ಸೊ ನಾವು ಕ್ವಾರ್ಟೈಲ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಈಗ ಲೆಟ್ ಅಸ್ ಕಮ್ ಟು ದಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಇದು ಹೇಗಿರುತ್ತೆ? ಸೊ ದ ಕರ್ವ್ ವಿಲ್ ಬಿ ಬೆಲ್ ಶೇಪ್ಡ್. ಓಕೆ, ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಬೆಲ್ ಶೇಪ್ಡ್ ಇರುತ್ತೆ, ಸಿಮೆಟ್ರಿಕಲ್ ಆಗಿರುತ್ತೆ, ಅಂದ್ರೆ ಅಲ್ಲಿ ಸ್ಕ್ಯೂನೆಸ್ ಇರಲ್ಲ. ಸೊ ಇನ್ ದ ಲಾಸ್ಟ್ ಸೆಮಿಸ್ಟರ್ ವಿ ಹ್ಯಾವ್ ಡಿಸ್ಕಸ್ಡ್ ಸ್ಕ್ಯೂವ್ಡ್ ಕರ್ವ್ಸ್, ಇದನ್ನೆಲ್ಲ ನೋಡಿದೀವಿ ನಾವು. ಸೊ ಅಲ್ಲಿ ಮೀನ್, ಮೀಡಿಯನ್, ಮೋಡ್ ಬೇರೆ ಬೇರೆ ಕಡೆ ಬರುತ್ತೆ. ಹಾಗಾಗಿ ನೆಗೆಟಿವ್ಲಿ ಸ್ಕ್ಯೂವ್ಡ್, ಪಾಸಿಟಿವ್ಲಿ ಸ್ಕ್ಯೂವ್ಡ್ ಅಂತ ನಾವು ನೋಡಿದ್ವಿ ಆ ಬೆಲ್ ಶೇಪ್ ಅನ್ನ. ಆದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನಿರುತ್ತೆ, ಮೀನ್, ಮೀಡಿಯನ್, ಮೋಡ್ ಎಲ್ಲ ಈಕ್ವಲ್ ಆಗಿರುತ್ತೆ. ಈಕ್ವಲ್ ಆಗಿರೋದ್ರಿಂದ ಈ ಬೆಲ್ ಶೇಪ್ಡ್ ಈವನ್ ಆಗಿರುತ್ತೆ, ಸಿಮೆಟ್ರಿಕ್ ಆಗಿ ಇರುತ್ತೆ. Then the curve is asymptotic to the x-axis. That is, the curve touches the x-axis only at minus infinity and plus infinity. So ಈ ಕರ್ವ್ ಅನ್ನ x-axis ಅಲ್ಲಿ ನಾವು ಸ್ಟಾರ್ಟ್ ಆಗೋದು ಮತ್ತೆ ಅಲ್ಲೇ ಬಂದು ಮರ್ಜ್ ಆಗೋದನ್ನ ನಾವು ನೋಡ್ಬೋದು. ಸೊ ಮೈನಸ್ ಸೈಡ್ ಅಲ್ಲಿ ಮೈನಸ್ ಇನ್ಫಿನಿಟಿ ವರೆಗೂ ಇದು ಟಚ್ ಆಗತ್ತೆ, ಹಾಗೆ ಪ್ಲಸ್ ಸೈಡ್ ಅಲ್ಲಿ ಇದು ಪ್ಲಸ್ ಇನ್ಫಿನಿಟಿ. ಹೇಳೋದೇನು ಅಂತಂದ್ರೆ ಯೂಶಲಿ ಇವೆರಡು ಎಲ್ಲೂ ಟಚ್ ಆಗೋದಿಲ್ಲ. ಸೊ ಇನ್ಫಿನಿಟಿ ಪಾಯಿಂಟ್ ಗೆ ಹೋಗಿ ಟಚ್ ಆಗತ್ತೆ. ಸ್ವಲ್ಪ ಆದ್ರೂ ಎಕ್ಸ್ ಆಕ್ಸಿಸ್ ಗೆ ಮತ್ತೆ ಈ ಬೆಲ್ ಕರ್ವ್ ಗೆ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದು ಟಚ್ ಆಗೋದು ಇನ್ಫಿನಿಟಿಗೆ ಅಂತ ನಾವು ಹೇಳ್ತೀವಿ. ಸೊ ಫಾರ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಮಗ್ ಗೊತ್ತು ಹೇಗ್ ಮಾಡ್ತೀವಿ ಅನ್ನೋದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಲ್ಪ್ ಇಂದ ನಾವು ಕ್ವಾರ್ಟೈಲ್ ಡಿವಿಯೇಷನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು, ದಟ್ ಇಸ್ 2/3 ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಮೀನ್ ಡಿವಿಯೇಷನ್ ಅನ್ನು ಕೂಡ ಫೈಂಡ್ ಔಟ್ ಮಾಡ್ಕೋಬಹುದು, ದಟ್ ಇಸ್ 4/5 ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಿದ್ರೆ ನಮ್ಗೆ ಮೀನ್ ಡಿವಿಯೇಷನ್ ಕೂಡ ಸಿಗತ್ತೆ. ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇಂದ ನಾವು ಬಹಳಷ್ಟು ವ್ಯಾಲ್ಯೂಸ್ ಗಳನ್ನ ಫೈಂಡ್ ಔಟ್ ಮಾಡಬಹುದು. ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಎಲ್ಲಿ ಯೂಸ್ ಅಲ್ಲಿ ನಾವು ಕಾಣ್ತೀವಿ? ಸೊ ಲೆಂತ್ ಆಫ್ ಲೀವ್ಸ್ ಆಫ್ ಅ ಪ್ಲಾಂಟ್, ಇದನ್ನ ನಾವು ಮೆಜರ್ ಮಾಡಬೇಕು ಅಂತಂದ್ರೆ ವಿ ಕ್ಯಾನ್ ಯೂಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ದೆನ್ ವಿ ಹ್ಯಾವ್ ವೇಟ್ ಆಫ್ ಆಪಲ್ಸ್ ಗ್ರೋನ್ ಇನ್ ಅನ್ ಆರ್ಚರ್ಡ್. ಒಂದು ಆಪಲ್ ನ ವೇಟ್ ಆವರೇಜ್ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ, ಅಥವಾ ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ಸ್ ಇನ್ ಅನ್ ಎಕ್ಸಾಮಿನೇಷನ್, ಅಥವಾ IQ
ಓಕೆ, ಇಂಟೆಲಿಜೆನ್ಸ್ ಕ್ವೆಶೆಂಟ್ ಆಫ್ ಅ ಲಾರ್ಜ್ ಗ್ರೂಪ್ ಆಫ್ ಚಿಲ್ಡ್ರನ್. ಸೊ ಇಲ್ಲೆಲ್ಲ ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅನ್ನ ನಾವು ಡಿಸ್ಕಸ್ ಮಾಡುವಾಗ ವಿ ಕಮ್ ಅಕ್ರಾಸ್ SNV. SNV ಅಂತಂದ್ರೆ ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟ್. ಸೊ ವಾಟ್ ಇಸ್ ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟ್? ಯಾವ ನಾರ್ಮಲ್ ವೇರಿಯೇಟ್ ಅಲ್ಲಿ ಮೀನ್ 0 ಇರುತ್ತೋ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 1 ಇರುತ್ತೋ ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟ್ ಅಂತ ಕರಿತೀವಿ. ಸೊ ಅ ನಾರ್ಮಲ್ ವೇರಿಯೇಟ್ ವಿತ್ ಮೀನ್ 0 and standard deviation 1 is called standard normal variate. Okay, so mean 0 ಇರಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನ್ 1 ಇರಬೇಕು. ಸೊ ಈ ರೀತಿ ನಮ್ಗೆ ಬಂದಾಗ ಅಂಥ ನಾರ್ಮಲ್ ವೇರಿಯೇಬಲ್ಗೆ ನಾವು ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟ್ ಅಂತ ಕರಿತೀವಿ. ಸೊ ಇದನ್ನ ನಾವು Z ಇಂದ ಡಿನೋಟ್ ಮಾಡ್ತೀವಿ. ಸೊ ನಾರ್ಮಲ್ ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟ್ is denoted by Z. ಅದರದ್ದು probability density function is like this. So Fz is equal to 1 divided by square root of 2 pi into e raised to minus z square divided by 2. Z value minus infinity ಇಂದ plus infinity ಯಾವುದೇ ವ್ಯಾಲ್ಯೂ ತಗೋಬಹುದು. ಯಾಕೆಂತಂದ್ರೆ ಇದು ಕಂಟಿನ್ಯೂಸ್ ವೇರಿಯೇಬಲ್ ಇರುತ್ತೆ. ಸೊ ಇಟ್ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ, ಪಾಯಿಂಟ್ ಅಲ್ಲಿ ಡೆಸಿಮಲ್ ಅಲ್ಲಿ ಎಂಥ ವ್ಯಾಲ್ಯೂ ಬೇಕಾದ್ರೂ ಇಲ್ಲಿ Z ತಗೋಬಹುದು. Okay, so this is how a standard normal distribution will look like. So ಇಲ್ಲಿ these are, ಇಲ್ಲಿ center is 0, ಈ ಕಡೆ plus that is positive start ಆಗತ್ತೆ, ಈ ಕಡೆ ನೆಗೆಟಿವ್ ಸ್ಟಾರ್ಟ್ ಆಗತ್ತೆ. ಸೊ ಈ ಎರಡು ಎಂಡ್ಸ್ ಗಳೇನಿದೆ, ಈ ಬೆಲ್ ಶೇಪ್ ಇನ್ ಎಂಡ್ಸ್ ಗಳೇನಿದೆ ಅದು ಮೈನಸ್ ಇನ್ಫಿನಿಟಿಗೆ ಟಚ್ ಆಗತ್ತೆ, ಈ ಕಡೆ ಪಾಸಿಟಿವ್ ಇನ್ಫಿನಿಟಿಗೆ ಟಚ್ ಆಗತ್ತೆ. ಸೊ ಅಲ್ಟಿಮೇಟ್ಲಿ ರಿಮೆಂಬರ್, there will be some gap between x-axis and this distribution. So now x-axis ಅಲ್ಲಿ Z score ಅನ್ನ indicate ಮಾಡ್ತೀವಿ, y-axis ಅಲ್ಲಿ we indicate probability density. So PDF ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಆ ವ್ಯಾಲ್ಯೂಸ್ ಅನ್ನ ನಾವು y-axis ಇಲ್ಲಿ ತೋರಿಸ್ತೀವಿ. ಸೊ Z score ಏನ್ ಕೊಟ್ಟಿರ್ತಾರೆ ಅದನ್ನ ನಾವು x-axis ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ for every value which we calculate, we need to draw this graph. Okay, so ಪ್ರತಿಯೊಂದು ಏನು ನಮ್ಗೆ ಕ್ಯಾಲ್ಕುಲೇಷನ್ ನಾವು ಮಾಡ್ತೀವಿ ಇಲ್ಲಿ, ಅದಕ್ಕೆ ಪ್ರತಿ ಪ್ರಾಬ್ಲಮ್ಗೆ ನಾವು ಈ ಗ್ರಾಫ್ ಅನ್ನ ಡ್ರಾ ಮಾಡ್ಬೇಕಾಗತ್ತೆ. ಓಕೆ, ಫಾರ್ ಎವ್ರಿಥಿಂಗ್ ವಿ ಹ್ಯಾವ್ ಟು ಶೋ ಎಲ್ಲಿ Z ಎಲ್ಲಿ ಬರುತ್ತೆ. ಓಕೆ, ಸೊ ಮೀನ್ ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟ್ ಎಲ್ಲಿದೆ, Z ಎಲ್ಲಿ ಬರುತ್ತೆ, ಮೀನ್ ಎಲ್ಲಿ ಬಂದಿದೆ. ಸೊ ಇದನ್ನೆಲ್ಲಾನು ಕೂಡ ನಾವು ಈ ಗ್ರಾಫ್ ಅಲ್ಲಿ ತೋರಿಸಬೇಕಾಗತ್ತೆ. ಸೊ ದಿಸ್ ಇಸ್ ಹೌ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಲುಕ್ಸ್ ಲೈಕ್. ಸೊ ಇದನ್ನ ನೋಡಿದಾಗ ಇಟ್ ಈಸ್ ಲೈಕ್ ಅ ಬೆಲ್ ಶೇಪ್, ಬೆಲ್. ಸೊ ಬೆಲ್ ಹೀಗೆ ಇರುತ್ತೆ, ಗಂಟೆ ಶೇಪ್ ಅಲ್ಲಿ ಇದು ಇರುತ್ತೆ. ದೆನ್ ಹಿಯರ್ ಎಕ್ಸ್ ಅನ್ನ ನಾವು ನಾರ್ಮಲ್ ವೇರಿಯೇಟ್ ಅಂತ ಇಂಡಿಕೇಟ್ ಮಾಡ್ತೀವಿ, ಎಕ್ಸ್ ಆಗಿ ತಗೊಂತೀವಿ ನಾವು ಅದನ್ನ. ಸೊ ಅದರದ್ದು ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನು ಕೂಡ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಆವಾಗ ನಾವು Z ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ, ಎಕ್ಸ್ ಮೈನಸ್ ಮೀನ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟ್ ಅಂದ್ರೆ Z ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಎಕ್ಸ್ ಮೈನಸ್ ಮೀನ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಇದನ್ನ ನಾವು ಇಂಡಿಕೇಟ್ ಮಾಡೋದು n ಬ್ರಾಕೆಟ್ 0 1. 0 ಯಾಕೆ, ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟ್ ಮೀನ್ 0 ಇರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 1 ಇರುತ್ತೆ. ಸೊ ಹಾಗಾಗಿ n ಬ್ರಾಕೆಟ್ 0 1 ಅಂತ ಹೇಳಿ ನಾವು ಇಂಡಿಕೇಟ್ ಮಾಡ್ತೀವಿ. ಓಕೆ, ಸೊ ಹಿಯರ್ ದಿಸ್ ಇಸ್ ಆಲ್ ಅಬೌಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಾವು ಎರಡು ಪ್ಯಾರಾಮೀಟರ್ಸ್ ಅನ್ನ ನೋಡ್ತೀವಿ, ದಟ್ ಈಸ್ ಮೀನ್ ಅಂಡ್ standard deviation. With the help of mean and standard deviation, we can find out the variance. So when we find out the variance, we can easily calculate the standard normal variate, that is Z, x minus mean divided by standard deviation. Okay, so ಇದನ್ನಿಷ್ಟು ನೋಡಿದಾಗ
what we can do is, for every problem, we have to find out Z. For example, in this problem, this will be the first problem which will be solving. Height of students is normally distributed with mean 165 centimeters and standard deviation 5 centimeters. So mean 165 centimeters, standard deviation 5 centimeters ide. So find the probability that height of a student is more than 177 centimeters. Second, less than 162 centimeters. Okay, so ಈ ರೀತಿ ನಾವು ಮಾಡುವಾಗ we are going to find out Z. Okay, Z ಅನ್ನ ನಾವು find out ಮಾಡಬೇಕಾಗತ್ತೆ ಇಲ್ಲಿ. Find out ಮಾಡಿ, for everything we have to draw the normal distribution graph. So first A, that is more than 177 ಗೂ ಕೂಡ ನಾವು Z value find out ಮಾಡಿ ಗ್ರಾಫ್ ಅನ್ನ ಡ್ರಾ ಮಾಡಬೇಕು. ಅದೇ ರೀತಿ B, that is less than 162 centimeters ಗೂ ಕೂಡ ನಾವು value na find out ಮಾಡಿ ಗ್ರಾಫ್ ಅನ್ನ ಡ್ರಾ ಮಾಡಬೇಕಾಗತ್ತೆ. So you people please copy this problem. Now next class ಅಲ್ಲಿ ಏನಿದೆ, we are going to take the problems on normal distribution. So this will be the first problem. ಇದನ್ನ ಬರ್ಕೊಳ್ಳಿ. We will be solving this in the next class. Okay. Okay.